ಬ್ಯಾಕ್ ಸೈಡ್ ನೆಕ್ ಮಧ್ಯೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು. ಆ ಲೈನ್ ಹಾಕಿರೋ ಹತ್ರ ಸ್ಟಿಚ್ ಮಾಡ್ಕೊಳ್ಬೇಕು. ಫಸ್ಟು ಹಾಗೆ ಸ್ವಲ್ಪ ಸ್ಪೇಸ್ ಕೊಟ್ಟು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು ಅದ್ರ ಪಕ್ಕ. ಸ್ಟಿಚ್ ಹಾಕ್ಕೊಂಡಿದ್ದಾಯಿತು. ಆ ಸ್ಟಿಚ್ ಹಾಕ್ಕೊಂಡಿರೋ ಮಧ್ಯೆ ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಅಲ್ಲಿ ಕಟ್ ಮಾಡ್ಕೊಳ್ಬೇಕು. ಈಗ ಕಟ್ ಮಾಡಿದಾಯಿತು. ಈಗ ಜಿಪ್ ತೊಗೊಳ್ಳೋಣ. ನಾನು ಇನ್ವಿಸಿಬಲ್ ಜಿಪ್ ತೊಗೊಂಡಿದ್ದೀನಿ. ಫ್ರಾಕಿಗೆಲ್ಲ ಅದನ್ನೇ ಯೂಸ್ ಮಾಡಿ. ಈಗ ಎರಡು ಕಡೆ ಸ್ಟಿಚ್ ಮಾಡ್ಕೊಳ್ಬೇಕು ಜಿಪ್ ಇಟ್ಕೊಂಡು. ಈಗ ಇನ್ನೊಂದು ಸೈಡ್ ಇದೆಯಲ್ಲ, ಆ ಸೈಡು ಅದೇ ಥರ ಜಿಪ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಫೈನಲ್ ಆಗಿ ನೋಡಿ ಜಿಪ್ ಈ ಥರ ಬಂದಿದೆ. ಜಿಪ್ ಆಗಿರೋ ಕಾಣಿಸೋದಿಲ್ಲ. ಈ ಥರ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.